ಅಭಿಮಾನ, ನೀವು ನನ್ನ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿ, ಗೌರವ, ಇದೆಲ್ಲದಿಂದ ಕೂಡ ನಾನು ಶ್ರೇಯಸ್ಗೆ ಹೊಂದಕ್ಕೆ ಅಥವಾ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗಿದೆ. ನಿಜವಾಗಿ ಈ ಶಾಲೆ ನನ್ಗೆ ಅನ್ನ ಕೊಟ್ಟಿದೆ ನಿಮ್ಮಿಂದಾಗಿ. ನಮ್ಮ ಮಕ್ಕಳಿಂದ ಶಾಲೆ ಏನ್ ಮಾಡ್ಕೊಳಕ್ಕೆ, ಶಾಲೆನೇ ನನಗೆ ಆ ಮಕ್ಕಳ ದೇವ್ರು ಇರೋದ್ರಿಂದ ಅವ್ರು ನಿಮ್ಮಿಂದ ನಮ್ಗೆ ಅನ್ನ ಸಿಕ್ಕಿದ್ದು, ನಾವು ಬೆಳೆದಿದ್ದು, ನಾವು ಅಭಿವೃದ್ಧಿ ಹೊಂದಿದ್ದು ನಿಜವಾಗಿ. ಅದರಿಂದ ನಾನು ನಿಮ್ಗೆ ಕೃತಜ್ಞನಾಗಿರ್ಬೇಕು, ಈ ಶಾಲೆಗೆ ನಾನು ಕೃತಜ್ಞನಾಗಿರ್ಬೇಕು, ಈ ಸಂಸ್ಥೆಗೆ ನಾನು ಕೃತಜ್ಞನಾಗಿರ್ಬೇಕು. ಅದರಿಂದ ನನಗೆ ಶಾಲೆ 8, 9 SLC ಮುಗಿದು ಹೋದ್ಮೇಲೆ ಆ ಮಕ್ಕಳನ್ನ ನೆನ್ಕೊಂಡು ಹತ್ತಿದ್ದೀನಿ, ಹೊಸಿ ಹತ್ತಿಲ್ಲ ನಾನು ನಿಜವಾಗಿ. ಎಷ್ಟೋ ವಾರಗಟ್ಲೆ ನಾನು ತಲೆದಿಂಬು ಒದ್ದೆ ಆಗ್ಬಿಟ್ಟಿದ್ದೀನಿ ನಿಜವಾಗಿ. ಅದ್ಯಾಕೋ ಗೊತ್ತಿಲ್ಲ, ಅದೇನು ಸಂಬಂಧ ನನಗೆ ಅಂತ ಒಂದು ಸಂಬಂಧ ನನಗೆ ಇತ್ತು. ಅಂತ ಒಂದು ಪುಣ್ಯದ ಕಾಲ ನನಗೆ ಏನಾದ್ರು ಪುನರ್ಜನ್ಮ ಇರೋದಾದ್ರೆ, ನನಗೆ ಒಬ್ಬ ಶಿಕ್ಷಕನಾಗಿ ನಿಮ್ಮಂತ ಮಕ್ಕಳು ನನಗೆ ಸಿಕ್ಕಿದ್ರೆ ನನಗೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ಳಿ. ಈ ಶಾಲೆ ಬಹಳ ಜನಗಳಿಗೆ ನೋಡಿ, ನಮ್ಮ ಶಿಷ್ಯ ಒಬ್ರು CA ಮಾಡ್ಕೊಂಡಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ ಆಫೀಸ್ ಓಪನ್ ಮಾಡ್ಕೊಂಡು ಅಲ್ಲಿ ಕೂತವ್ರು. ಖುಷಿ ಆಯ್ತು, ಎಷ್ಟು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಮೇಡಮ್ ದಿರಾಗಿದ್ದಾರೆ, ಶಿಷ್ಯರು ನಿಜವಾಗಿ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದೀರಿ, ನೀವೆಲ್ಲ ಹಿಂಗ್ ಸೇರ್ತೀರಿ, ನಮ್ಮನ್ನ ಹಿಂಗೆ ಒಂದು ಏನೋ ಗೌರವಿಸ್ತೀರಿ ಅನ್ನೋದೇ ನನಗೆ ನಿಜವಾಗ್ಲೂ ಹೆಮ್ಮೆ. ಹೆಂಗ್ ಸೇರ್ಕೊಂಡ್ರಿ, ಅದು ಹೆಂಗ್ ಗೊತ್ತಾ ಇದ್ರಿ, ಎಲ್ಲೆಲ್ಲೋ ಇದ್ದೀರಿ. ನಾನು ಆಚಾರ್ಯನ್ ಬಂದಾಗ್ಲೂ ನಾನು MG ಸರ್ ಅವ್ರಿಗೆ ಹೇಳ್ತಿದ್ದೆ, ಬೆಂಗಳೂರಿನಲ್ಲಿದ್ರು, ಮಂಗಳೂರಿನಲ್ಲಿದ್ರು, ಹುಬ್ಳಿಲಿ, ಎಲ್ಲೆಲ್ಲೋ ಇಲ್ಲ. ಅದು ಹೆಂಗೆ ಸೇರ್ಕೊಂಡು ನನಗೆ ಗೊತ್ತಿಲ್ಲ. ನನಗೆ ಇವತ್ತು ಮೊಬೈಲ್ ಬಳಸಕ್ ನನ್ಗೆ ಗೊತ್ತೇ ಇಲ್ಲ. ನನ್ಗೆ ಗೊತ್ತಿರೋದು ಪುಸ್ತಕ ಬಳಸೋದು ಒಂದೇ ಗೊತ್ತು ನನಗಿರೋದು. ಮೊಬೈಲ್ ನಮ್ಮ ಮೊಮ್ಮಕ್ಕಳು ಕಾಣೋ ಗೊತ್ತಿರುವಂತ ವಿಚಾರ ನನ್ಗೆ ಗೊತ್ತೇ ಇಲ್ಲ ನಿಜವಾಗಿ. ಆದ್ರೆ ನನಗೆ ಗೊತ್ತಿರುವಂತ ಬರೀ ಪುಸ್ತಕ ಒಂದೇ ಗೊತ್ತಿರೋದು ನನಗೆ. ಹಂಗಾಗಿ ನಿಮ್ ಋಣ ನನ್ನ ಮೇಲೆ ಬಹಳಷ್ಟು ಇದೆ. ಭಾರಿಯಾಗಿದ್ದೆ ನಿಮ್ಗೆ ನಿಜವಾಗ್ಲೂ. ನನಗೆ ಈ ಶಾಲೆ ನನಗೆ ಜೀವನ ಕೊಟ್ಟಿದೆ, ಅದ್ರ ಜೊತೆಗೆ ಜೀವನ ಕೊಟ್ಟಿದೆ, ಮತ್ತೆ ನನ್ನ ಅಭಿವೃದ್ಧಿ ಕೊಟ್ಟಿದೆ. ನಿಮ್ಮಂತ ಮಕ್ಕಳಿಂದ ಅದೆಲ್ಲ ಸಾಧ್ಯ ಆಗಿದೆ. ಅದು ಜನ್ಮಾಂತರಗಳಿಗೂ ನಿಮ್ಮಂತ ಶಿಷ್ಯರು ನನಗೆ ದೊರಕಲಿ, ಆ ದೇವ್ರು ನನಗೆ ಒದಗಿಸ್ಲಿ ಅಂತ ನಾನು ಬೇಡ್ಕೊಂಡು ನನ್ನ ಮಾತು. ತುಂಬಾ ಧನ್ಯವಾದಗಳು. ತುಂಬಾ ಭಾವನಾತ್ಮಕ ಒಂದು ಸಂದೇಶವನ್ನ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದ ನಮ್ಮ ಕಡೆಯಿಂದ ಸರ್. ನಾವು ಪುಣ್ಯ ಮಾಡಿರುವಂಥದ್ದು. ನಮ್ಮ ಶಾಲೆಯಿಂದ ತುಂಬಾ ಪ್ರತಿಭೆವಂತರು ಈ ಸುಮಾರು ಸ್ಥಳಗಳಲ್ಲಿ ಇವಾಗಿದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಿಕ್ಷಕರಂತ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಧನ್ಯವಾದಗಳು ಎಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾಗಿ. ನಮ್ಮ ಕ್ರೀಡಾ ಶಿಕ್ಷಕರಾದಂತಹ MGV ಸರ್ ಅವರು ನೋಡಿದ್ರೆ ಏನಂದ್ರೆ ಎಲ್ರಿಗೂ ನನ್ನ ನಮಸ್ಕಾರ. ಮೊದಲು ಈ ಒಂದು ಕಾರ್ಯಕ್ರಮ ಮಾಡಿದ್ರು ತುಂಬಾ ಚೆನ್ನಾಗಿ ಸಂಘಟನೆ ಮಾಡಿದ್ವಿ. 40 ಬ್ಯಾಚ್ಗಳು ನೋಡಿದ್ದೀನಿ ನಾನು. 40 ವರ್ಷ ನನ್ನ ಈ ಕ್ಷೇತ್ರ ಮತ್ತೆ ಶಿಕ್ಷಕನಾಗಿ 40 ವರ್ಷಗಳ. ಅದರಲ್ಲಿ ಕೆಲವೇ ಬ್ಯಾಚ್ಗಳು ಮಾತ್ರ ಈ ತರ ಒಂದು ಈ ಸಂಸ್ಕೃತಿ ಇರ್ತಕ್ಕಂಥದ್ದನ್ನ ಬೆಳೆಸ್ಕೊಂಡ್ಬೇಕು. ಅದರಲ್ಲಿ ನಿಮ್ಮ ಬ್ಯಾಚ್ ಒಂದು ಸೇರ್ಪಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನೋಡಿ. ಎಷ್ಟೋ 4 ಜನ ಮನೇಲಿದ್ರು ಅಂತಂದ್ರೆ ಆ 4 ಜನ ಒಟ್ಟಿಗೆ ಸೇರೋದೇ ಅಪರೂಪ. ಇಷ್ಟು ಜನ ಒಟ್ಟಿಗೆ ಸೇರಿದ್ರೆ ಅಂದ್ರೆ ಎಷ್ಟು ಖುಷಿ ಆಗ್ತದಲ್ವಾ. ಈ ದಿನಗಳು ಮತ್ತೆ ಇನ್ ಯಾವತ್ತಿಗೋ ಸಿಗ್ತದೆ. ಎಲ್ಲೋ ಒಂದ್ ದಿವಸ ಎಲ್ಲೋ ಒಂದ್ ಕಡೆ 3 ಜನ ಸಿಕ್ಬೋದು, 4 ಜನ ಸಿಕ್ಬೋದು. ಎಷ್ಟು ಜನ ಒಟ್ಟಿಗೆ ಯಾವುದೇ ಕಾರಣಕ್ಕೆ ಸೇರಕ್ಕಾಗಲ್ಲ ಇದೊಂದು ಜಾಗ ಬಿಟ್ರೆ, ಹೌದಲ್ವಾ. ಹಳೆ ನೆನಪುಗಳು, ನಾವೇನೇನು ಒಳ್ಳೇದಕ್ಕೆ ಮಾಡಿದ್ವಿ, ಕೆಟ್ಟದ್ ಮಾಡ್ತಾ ಇದೀವಿ, ಏನೇನು ಚೇಷ್ಟೆಗಳು ಮಾಡ್ತಾ ಇದೀವಿ, ಒಳ್ಳೆತನ ಯಾವ್ದು ರೀತಿ ಎಲ್ಲಾನು ನೆನಪಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಆ ಒಂದು ಅವಕಾಶ ನೀವೆಲ್ಲರೂ ಮಾಡ್ಕೊಟ್ಟಿದ್ದೀರಿ. ಎಲ್ಲ ಸಣ್ಣ ಮಕ್ಕಳಾಗಿರ್ತೀರಿ ಅವಾಗ. ಸರ್ ನನ್ನ ಹೆಸರು ಹೇಳಿ ಆಂಟಿಗಳು ಆಗ್ಬಿಟ್ಟಿದ್ದೀರಿ. ಹೋಗ್ತಾನೆ ನಿಮ್ಗೆ ಮಕ್ಕಳು ಮೊಮ್ಮಕ್ಕಳಾಗಿರ್ತಾರೆ ಕೆಲವರಿಗೆ. ನನ್ನ ಸ್ಟೂಡೆಂಟ್ಗಳು ಒಳ್ಳೊಳ್ಳೆ ಆಫೀಸರ್ಗಳು ಅಂತಂದ್ರೆ ನನಗೆ BOಗಳಾಗಿ ಬಂದವ್ರೆ, DDP ಆಗವ್ರೆ, ಆಮೇಲೆ DYSPಗಳು ಬೇಕಾದಷ್ಟು ಜನ 2-3 ಕೊಲೆ ಮಾಡಿ ಜೈಲಲ್ಲಿ ಅವ್ರೆ. ಎಲ್ಲಾನು ಹೇಳ್ಬೇಕಂತಾನೆ. ನಿಜಕ್ಕೂ ಒಂದು ಒಳ್ಳೆ ಕೆಲಸ ಇದು. ನಾವೆಲ್ಲ ಒಂದು ಒಟ್ಟಿಗೆ ಸೇರ್ಕೊಳ್ಳೋಂತಿದ್ದಕ್ಕೆ ಸುಮ್ಮನೆ ಸೇರ್ಕೊಳಕ್ಕಾಗಲ್ಲ, ಹೌದಲ್ವಾ. ಒಳ್ಳೆ ಕೆಲಸ ಮಾಡಿದ್ದೀರಿ. ನಿಮ್ಗೂ ಒಳ್ಳೇದಾಗ್ಲಿ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಮತ್ತೆ ಒಳ್ಳೆ ವಿದ್ಯಾಭ್ಯಾಸ
ಕಲಿಸಿ ಅಂತ ಹೇಳ್ತಾ ಸುಮ್ಮನೆ ಎಳೆದಾಡೋದ್ರಲ್ಲಿ ಏನು ಇದ್ದಿಲ್ಲ, ಎಲ್ಲ ಗೊತ್ತಿರೋಂಥ ವಿಚಾರನೇ ಆಗಿರ್ತೀವಿ. ಎಲ್ರಿಗೂ ಮತ್ತೊಮ್ಮೆ ನಾನು ಶುಭ ಹಾರೈಕೆಯನ್ನ ಮತ್ತೆ ಎಲ್ರಿಗೂ ಧನ್ಯವಾದಗಳನ್ನು ಕೊಡ್ತೇನೆ. ಯಾರಾದ್ರೂ ನಮ್ಮಲ್ಲಿ ನಿಮ್ಮ ಅನಿಸಿಕೆ